ಇನ್ನು ಬ್ಯಾನರ್ ಕಟ್ಟುವಾಗ ಗಲಾಟೆ ನಡೆದಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಘಟನೆ ಸಂಬಂಧ ಒಟ್ಟು 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿ 11 ಜನರ ವಿರುದ್ಧ ಚಾನಾಳ್ ಶೇಖರ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂದೂಕುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಶಾಸಕ ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಹಾಗೂ ಶಾಸಕ ನಾರಾ ಭರತ್ ರೆಡ್ಡಿಗೆ ಸೇರಿದ ಬಂದೂಕುಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಾಜಶೇಖರ್ಗೆ ಬಿದ್ದಂತಹ ಬುಲೆಟ್ ಯಾವುದು ಅನ್ನೋದ್ರ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ಗಲಾಟೆ ವೇಳೆ ಜನಾರ್ದನ ರೆಡ್ಡಿ ಮನೆ ಕಡೆ ನೋಡಿ ಅಂತ ಕಿರುಚಾಡಿದ್ದು, ಬಳಿಕ ಸತೀಶ್ ರೆಡ್ಡಿ ಗನ್ಮ್ಯಾನ್ ಜನಾರ್ದನ ರೆಡ್ಡಿ ನಿವಾಸದ ಕಡೆ ಗುಂಡು ಹಾರಿಸಿರುವ ವಿಡಿಯೋ ವೈರಲ್ ಆಗಿದೆ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಮಾತಾಡಿದ ಎಡಿಜಿಪಿ ಆರ್ ಹಿತೇಂದ್ರ, ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆಯಾಗಿದೆ. ಒಂದು ಸುಮೋಟೋ ಸೇರಿದಂತೆ 4 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಾಗಿದೆ. 4 ಪ್ರಕರಣಗಳಲ್ಲಿ 3 ಕಂಪ್ಲೇಂಟ್ ಆಗಿದೆ. ಒಂದು ಸುಮೋಟೋ ಕೇಸ್ನನ್ನ ನಾವೇ ದಾಖಲು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಒಂದು ಸತ್ತವರ ಬಗ್ಗೆ ದೂರಿದೆ, ಇನ್ನೊಂದು ವಾಲ್ಮೀಕಿಗೆ ಅವಮಾನ ಮಾಡಿದ್ರು ಅನ್ನುವ ದೂರಿದೆ, ಇನ್ನೊಂದು 307 ಕೇಸ್ ಆಗಿದೆ. ಈಗಾಗಲೇ ಪ್ರೈವೇಟ್ ಗನ್ ಮ್ಯಾನ್ಗಳನ್ನ ಹಾಗೂ ಗನ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ತನಿಖೆ ನಡೆಸಲಾಗ್ತಿದೆ ಅಂತ ಹೇಳಿದ್ದಾರೆ. ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ. ಒಂದು ಸೋಮೋಟೋ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ವಾಲ್ಮೀಕಿಗೆ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು, ಒಂದು ಯಾರು ಹೆಡ್ ಇಂಜುರಿ ಆಗಿದೆ ಅವ್ರ ಬಗ್ಗೆ. ಬಳ್ಳಾರಿ ಫೈರಿಂಗ್ ಗಲಾಟೆ ವಿಚಾರವಾಗಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಜನಾರ್ದನ ರೆಡ್ಡಿ, ನಿನ್ನೆ ಭರತ್ ರೆಡ್ಡಿ ಸಂಸ್ಕೃತಿ ಅನಾವರಣ ಆಗಿದೆ. ವಾಲ್ಮೀಕಿ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ನನ್ನ ಗಾಡಿ ನಿಲ್ತಾ ಇದ್ದಂತೆ ರೆಡ್ಡಿ ಬಂದ್ರು ಅಂತ ಕೂಗಿದ್ರು. ಈ ಮೂಲಕ ಫೈರಿಂಗ್ಗೆ ಸಂದೇಶ ಕೊಟ್ಟಿದ್ದಾರೆ. ನಾನು ಕಾರ್ನಿಂದ ಇಳಿತಾ ಇದ್ದಂತೆ ಫೈರಿಂಗ್ ಮಾಡಿದ್ರು. ಪ್ಲಾನ್ ಮಾಡಿ ಗಲಾಟೆ ಮಾಡೋಕ್ ಬಂದಿದ್ದಾರೆ. ನನ್ನ ಹೆದರಿಸೋಕೆ ಈ ಕೃತ್ಯ ಆಗಿದೆ. ಈ ಪ್ರಕರಣವನ್ನ ಹೈಕೋರ್ಟ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಬ್ಬರು ಬಂದಿನ ಅಲ್ಲಿ ಹತ್ರ ಬರ್ತಾ ಇದ್ದೀವಿ. ಶ್ರೀರಾಮುಲು ಅವರು ನನ್ನ ಬಿಟ್ಟು ಅವನಿಗೆ ಬುದ್ಧಿವಾದ ಹೇಳೋದಕ್ಕಂತ ಹೋದ್ರು. ಈ ರೀತಿ ಮನೆ ಮುಂದೆ ಬಂದು ಜಗಳ ಮಾಡೋದು ಸರಿಯಲ್ಲ ಅಂತೇಳಿ. ಆದರೂ ಕೂಡ ಅವನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವನು ಸಿಕ್ಕಾಪಟ್ಟೆ ಅವನು ಕೂಗಾಡ್ತಾ ಇದ್ದ. ನೇರವಾಗಿ ನನ್ನ ಕಡೆ ಇದೆ ಅಂದ್ರೆ ನಾನು ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ ರೆಡ್ಡಿ ಬಂದ್ರು ಅಂತೇಳಿ ಕೂಗಾಟ ಆಯ್ತು. ನಮ್ಮ ಹುಡುಗರಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಬೇಕು. ಬಳ್ಳಾರಿ ಗಲಾಟೆ ವಿಚಾರವಾಗಿ ಮಾತನಾಡಿದ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ನಿನ್ನೆ ಉದ್ದೇಶಪೂರ್ವಕವಾಗಿ ಗಲಾಟೆ ಆಗಿದೆ. ಶಾಸಕ ಭರತ್ ರೆಡ್ಡಿ ಅವರ ಫ್ಯಾಮಿಲಿ ಹಿಸ್ಟರಿ ಎಲ್ರಿಗೂ ಗೊತ್ತಿದೆ. ಜಗಳ ಮಾಡೋದೇ ಅವ್ರ ಕೆಲಸ. ನಮ್ಮ ಮನೆಯ ಕಾಂಪೌಂಡ್ ಒಳಗಡೆ ಬ್ಯಾನರ್ ಹಾಕಿದ್ದು ತಪ್ಪು. ನಮ್ಗೇನ್ ಕೇಸ್ ಹೊಸದೇನಲ್ಲ, ಎಲ್ಲವನ್ನ ಎದುರಿಸ್ತೀವಿ ಅಂತಂದ್ರು. ಏನ್ ಕಲ್ಲುಗಳು ಹಾಕಿದ್ದಾರೋ ಅದನ್ನ ತಗೊಂಡು ನಮ್ಮ ಅವರ ಫ್ಯಾಮಿಲಿ ಹಿಸ್ಟ್ರಿ ತಗೊಂಡ್ರೆ ಅವರು ಎಲ್ಲ ಒಬ್ರಿಗೊಬ್ರು ಜಗಳ ಇಟ್ಟು ಇದು ಮಾಡೋದೇ ಅವರು ಫ್ಯಾಮಿಲಿ ಹಿಸ್ಟ್ರಿ. ಮೂಲ ಉದ್ದೇಶ ಇಷ್ಟೇ, ಜಗಳ ತಕ್ಕೋಬೇಕಪ್ಪ ಅಷ್ಟು. ಬಟ್ ಇದು ಏನ್ ಕೇಸ್ ಎಲ್ಲ ನಮ್ಗೇನು ಹೊಸದಲ್ಲ. ಅವ್ರಿಗೆ ಹೇಳ್ತಾ ಇದ್ದೆ, ನಡ್ರಪ್ಪ ಇಲ್ಲಿಂದ, ಇದು ಬ್ಯಾನರ್ ಇದು ತಪ್ಪು, ನೀವು ಇಲ್ಲಿ ಹಾಕಿದ್ದು ರೋಡ್ ಮೇಲೆ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿರೋ ಮಾಜಿ ಸಚಿವ ಶ್ರೀರಾಮುಲು, ಜನಾರ್ದನ ರೆಡ್ಡಿ ಮೇಲೆ ಗುಂಡು ಹಾರಿಸುವ ಯತ್ನ ಮಾಡಲಾಗಿದೆ. ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಮಾಡಿದ್ದಾರೆ. ಇವರಿಗೆ ಫೈರ್ ಮಾಡುವ ಅಧಿಕಾರ ಕೊಟ್ಟಿದ್ಯಾರು? ಭಾರತ್ ಕಡೆಯವರಿಂದಲೇ ಫೈರಿಂಗ್ ಆಗಿದೆ. ಪೆಟ್ರೋಲ್ ಬಾಂಬ್ ಹಾಕುವ ಯತ್ನ ಕೂಡ ಮಾಡಲಾಗಿದೆ ಅಂತ ಭರತ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರನ್ನ ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂತ ಬಂದಂತವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರೆ ಯಾರಿಗೆ ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ವಿ ರೀ. ಅವ್ರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು. ಅವ್ರು ಹೇಳಿದಂಥ ಮಾತಿಗೆ ಇವರು ಭರತ್ ರೆಡ್ಡಿ ಅವರು ಹೇಳಿದಂಥ ಮಾತೇನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ. ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿದ್ರೆ ಮಾತ್ರ ಸತ್ಯ ಹೊರಬರುತ್ತೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಹೋದ ಕಡೆಯೆಲ್ಲ ತೊಂದರೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರವು ತನಿಖೆ ಮಾಡಿಸಬೇಕು, ಸತ್ಯ ಹೊರತರಬೇಕು. ವಿಪಕ್ಷ ನಾಯಕ ಅಶೋಕ್ಗೂ ಮನವಿ ಮಾಡ್ತೇನೆ, ನಾವೆಲ್ಲ ಜನಾರ್ದನ ರೆಡ್ಡಿ ಪರವಾಗಿ ನಿಲ್ತೇವೆ. ಅವರೇ ಜಗಳ ಮಾಡಿ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ.
ರಾಜಶೇಖರ್ಗೆ ಪಾಯಿಂಟ್ ಬ್ಲಾಕ್ನಲ್ಲಿ ಹೊಡೆದಿದ್ದಾರೆ. ಈಗ ನಮ್ಮ ಮೇಲೆ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಈ ದೌರ್ಜನ್ಯ, ಗೂಂಡಾಗಿರಿ ಹೆಚ್ಚು ಕಾಲ ನಡೆಯಲ್ಲ. ಈ ಪ್ರಕರಣವನ್ನು ಹೈಕೋರ್ಟ್ ಜಡ್ಜ್ ಮೂಲಕ ತನಿಖೆ ಮಾಡಿಸ್ಲಿ. ನಮ್ಮ ಕಡೆಯಿಂದ ಯಾವುದೇ ತಪ್ಪು ಆಗಿಲ್ಲ ಅಂದಿದ್ದಾರೆ. ಹೇಳ್ತಿದ್ದೀನಿ, ನಾನು ಈ ತಪ್ಪು ಮಾಡಿದ್ರೆ ಇಲ್ಲೇ ಪೊಲೀಸರು ಬರಬೇಕು, ಇಲ್ಲೇ ಅರೆಸ್ಟ್ ಮಾಡಬೇಕು. ನಾವು ಯಾರ ಥರ ಓಡೋಗಿ ಆಂಟಿಸಿಪೇಟರಿ ಬೇಲು ಇವತ್ತೇನಾಗುತ್ತೆ ನಾಳೆ ಯಾವುದು ಕಾಯಲ್ರಿ. ನಾನು ಅದಕ್ಕೋಸ್ಕರ ಎಂಕ್ವೈರಿ ನಡೆಂಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ CBI ಕೊಡ್ರಲ್ಲ, CBI ಕೊಡ್ರಿ. CBIದಿಂದ ತನಿಖೆ ಆಗಲಿ. CBI ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದೆ ಅಂತ ಗೊತ್ತಾಗಲಿ. ಇವತ್ತು ಕೇವಲ ನೀವು ದೌರ್ಜನ್ಯನೇ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದರೆ ನಾವೇನು ಹೇಳಕ್ ಹೋಗುತ್ತೆ. ಶಾಸಕ ಜನಾರ್ದನ್ ರೆಡ್ಡಿ ಒಬ್ಬ ನೀಚ, ನಾವು ಮಾಡ್ತಿರುವ ವಾಲ್ಮೀಕಿ ಕಾರ್ಯಕ್ರಮ ತಡೆಯೋಕೆ ಈ ಯತ್ನ ಮಾಡ್ತಿದ್ದಾರೆ ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ ಕೂಡ. ನಾಳೆ ವಾಲ್ಮೀಕಿ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಕಾರ್ಯಕರ್ತನ ಸಾವಾಗಿದೆ. ಮೃತ ರಾಜಶೇಖರ್ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಾವು ದುಃಖದಲ್ಲಿದ್ದೀವಿ. ಬಳ್ಳಾರಿಯಲ್ಲಿ ರಾಕ್ಷಸರ ಅಟ್ಟಹಾಸ ಹೆಚ್ಚಾಗಿದೆ. ಅಂತಹ ರಾಕ್ಷಸರಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡ್ತೀವಿ. ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಬಳಿಕ ಮಾತನಾಡ್ತೀನಿ ಅಂತಂದ್ರು. ನಮ್ಮದು ಮುಖ್ಯವಾಗಿ ನಾಳೆ ಕಾರ್ಯಕ್ರಮ, ನಮ್ಮ ವಾಲ್ಮೀಕಿ ಅಜ್ಜಿಯವರ ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತೇಳಿ ಇವ್ರು ಏನು ನಿನ್ನೆ ಪ್ರಯತ್ನ ಮಾಡಿದ್ರು ಅದನ್ನು ಸಕ್ಸಸ್ ಮಾಡ್ಬೇಕನ್ನೋದು ನಮ್ಮ ಮೂಲ ಉದ್ದೇಶ. ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ, ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಈ ರಾಕ್ಷಸರಿದ್ದಾರೋ ಅವರಿಗೆ ಅದ್ರ ಮೂಲಕನೇ ಉತ್ತರ ಕೊಡ್ಬೇಕು ಅನ್ಕೊಂಡೆ. ಬಳ್ಳಾರಿಯಲ್ಲಿ ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದು, ಘಟನೆ ಸಂಬಂಧ ಸಿಎಂಗೆ ಸಚಿವ ಜಬೀರ್ ಅಹಮದ್ ಮಾಹಿತಿ ಕೊಟ್ಟಿದ್ದಾರೆ. ಈ ವೇಳೆ ಪ್ರಾಥಮಿಕ ವರದಿಯನ್ನು ಡಿಜಿಪಿ ಡಾಕ್ಟರ್ ಸಲೀಂ ಅಹಮದ್ ಕೂಡ ಕೊಟ್ಟಿದ್ದಾರೆ. ಈ ವೇಳೆ ಮಾಹಿತಿ ಪಡೆದ ಸಿಎಂ ಪೊಲೀಸರ ಮೇಲೆಯೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧವೂ ಗರಂ ಆಗಿದ್ದಾರೆ. ಸಣ್ಣ ಘಟನೆ ಇಷ್ಟೊಂದು ದೊಡ್ಡದಾಗುವವರೆಗೂ ಏನ್ ಮಾಡ್ತಾ ಇದ್ರಿ? ಅಮಾಯಕನ ಜೀವ ಹೋಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ವೇಳೆ ಜಮೀರ್ ಭರತ್ ರೆಡ್ಡಿ ಕಡೆಗೆ ಮಾಡಿ ಸಿಎಂಗೆ ಮೊಬೈಲ್ ಕೊಡೋದಕ್ಕೆ ಮುಂದಾಗಿದ್ರು. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಭರತ್ ರೆಡ್ಡಿಗೆ ಸರಿಯಾಗಿ ಬುದ್ಧಿ ಹೇಳಿ, ಗಲಾಟೆ ಬೇಕಿರಲಿಲ್ಲ, ಕಾರ್ಯಕರ್ತನ ಸಾವಾಗಿದೆ, ಅವರ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟೋದು ರಾಂಗ್ ಡೈರೆಕ್ಷನ್ ಅಂತ ಸಿಎಂ ಗರಂ ಆಗಿದ್ದಾರೆ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಘಟನೆ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ವಾ? ಬಿಜೆಪಿಯವರ ಅಥವಾ ಕಾಂಗ್ರೆಸ್ನವರ ಗನ್ನಿಂದ ಬಂದಿದ್ಯಾ ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ತನಿಖೆ ಮಾಡೋಕೆ ಹೇಳಿದ್ದೀನಿ. ತನಿಖೆ ಬಳಿಕ ವರದಿ ನೀಡೋಕೆ ಸೂಚನೆ ಕೊಟ್ಟಿದ್ದೀನಿ ಅಂತಂದ್ರು. ಮಾಡಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅದು ಬಿಜೆಪಿಯವರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ? ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ, ಎನ್ಕ್ವೈರಿ ಮಾಡಿ ರಿಪೋರ್ಟ್. ಬಳ್ಳಾರಿಯಲ್ಲಿ ನಡೆದ ಘಟನೆ ಬಗ್ಗೆ ಕಾಂಗ್ರೆಸ್ನ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಮಧು ಬಂಗಾರಪ್ಪ, ಎಂಸಿ ಸುಧಾಕರ್, ಕೆಎನ್ ರಾಜಣ್ಣ, ಸಚಿವ ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್ ಮಾತನಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಆಗಿದೆ ಸಣ್ಣ ವಿಷಯ, ಅದೇನು ಪೋಸ್ಟ್ ಮನೆ ಮುಂದೆ ಕಟ್ಟಿದಾರಂತ ಅಷ್ಟೇ ಗಲಾಟೆ. ನೋಡೋಣ, ಪೊಲೀಸರು ಏನೋ ಆಕ್ಷನ್ ತೊಗೊಳ್ತಾರೆ, ಯಾರು ತಪ್ಪಿಸ್ತಾರ ತೊಗೊಳ್ತಾರೆ ಅಷ್ಟೇ. ಗೊತ್ತಿಲ್ಲ ಏನಿದೆ, ನಮಗೂ ಗೊತ್ತಿಲ್ಲ. ಈ ನಾವು ಪೇಪರ್ನಲ್ಲಿ ನೋಡಿದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಪೋಸ್ಟ್ ಕಟ್ಟಲಿಕ್ಕೆ ಅವರು ತೆರವುಗೊಳಿಸ್ಬೇಕಂತ, ಅವರು ಇವ್ರು ಕಟ್ಟಬೇಕಂತ ಇವರು ಅಷ್ಟೇ. ಅದು ರಿಯಾಲಿಟಿ ಮತ್ತು ಯಾವುದೋ ಬ್ಯಾನರು ಕಟ್ಔಟ್ರು ವಿಚಾರದಲ್ಲಿ ಅಂತ ಹೇಳಿ ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಅಂಥೇಳಿ ಯಾರೇ ಆದ್ರೂ ಯಾರು ಕೂಡ ಈ ಥರ ಹಂತಕ್ಕೆ ಹೋಗಬಾರ್ದು. ಯಾರನ್ನೂ ಹತ್ಯೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ಗೊಂದಲ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಶಾಸಕರ ಗನ್ಮೆನ್ ಆಗಿದ್ದಂಥವರು ಅಲ್ಲಿ ಅವರ ಒಂದು ಆ ಸಂದರ್ಭದಲ್ಲಿ ಗೊಂದಲ ಇದು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ಯಾರನ್ನೇ ಗುರಿಯಾಗಿಸಿ ಮತ್ತೊಂದು ಮಾಡಿರ್ತಕ್ಕಂಥದ್ದಲ್ಲ. ಇದು ಒಂದು ಅಚಾತುರ್ಯದಿಂದ ಅಲ್ಲಿ ಒಂದು ಫ್ಲೆಕ್ಸ್ ಅನ್ನ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಮನೆ ಎರಡು ಪಕ್ಕನೇ ಮನೆಗಳವು, ಅಲ್ಲಿ ಒಂದು ಕಟ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದರೆ ಆ ಸಂಬಂಧ ಒಬ್ರಿಗೊಬ್ರಿಗೆ ವಾಗ್ವಾದ ಆಗಿ
ಈ ರೀತಿಯ ಅಹಿತಕರವಾದಂತಹ ಘಟನೆ ನಡೆದು ಒಬ್ಬನ ಸಾವಿಗೆ ಕಾರಣ ಆಗಿದೆ. ಇದು ನಿಜಕ್ಕೂ ಕೂಡ ಖಂಡನೀಯವಾದಂಥದ್ದು. ಜೊತೆಯಲ್ಲಿ ಇದರಲ್ಲಿ ಯಾರು CM ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫು ಬಂದಿದ್ದರು, DG ಅವ್ರು ಬಂದಿದ್ದರು, ನಾವೆಲ್ಲ ಸೇರಿ CM ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ಟು ಮಾಡಿಕೊಂಡ್ರು. ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಅದು ಯಾರು ಗನ್ ಫೈರ್ ಮಾಡಿದರೆ ನನಗೇನು ಮಾಹಿತಿ ಇಲ್ಲ, ಆದರೆ ಯಾರೇ ಮಾಡಿದ್ರು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂಥ ಒಂದು ವ್ಯವಸ್ಥೆಗೆ ಕರ್ನಾಟಕ ಆಗಿರಲಿ, ಬಳ್ಳಾರಿ ಜಿಲ್ಲೆಗೆ ಇದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೈದರ್ ಐ ಆಮ್ ಫೇವರಿಂಗ್ ನಾರ್ ಅಗೇನೆಸ್ಟ್, ಬಟ್ ಈ ಪ್ರೊಸೆಸ್ನ, ಈ ಪದ್ಧತಿಯನ್ನು ನಾನು ಖಂಡಿಸ್ತೀನಿ. ಇದು ನನಗೆ ವೈಯಕ್ತಿಕವಾಗಿ ನಾನು ಇದನ್ನ ಖಂಡನೆ ಮಾಡ್ತೀನಿ, ಯಾರೇ ಮಾಡಿದ್ರು. ತನಿಖೆಯ ವರದಿ ಬಳಿಕ ಮುಂದಿನ ಕ್ರಮ ಅನ್ನುವ CM ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಗುಂಡು ಹಾರಿಸಿದ್ ಯಾರು ಅನ್ನೋದು ಸಾಬೀತಾಗಿದೆ. ಕಾನೂನಿನ ಮುಂದೆ ಯಾವ CM ಏನೂ ಅಲ್ಲ. ಯಾರ ಕೈಯಲ್ಲಿ ಗನ್ ಇತ್ತು ಅನ್ನೋದು ಪ್ರೂವ್ ಆಗಿ ಹೋಗಿದೆ. ಕಾಂಗ್ರೆಸ್ನಿಂದ ಬಂದಿದ್ರೆ ಏನ್ ಮಾಡ್ತೀರಾ, ಮಿಸ್ ಫೈರ್ ನಿಂದ ಆಗೋಗಿದೆ ಅಂತ ನಾಳೆ CM ಹೇಳ್ತಾರೆ. ನಾಚಿಕೆ ಆಗಲ್ವಾ? ಗುಂಡು ಹಾರಿಸಿದ್ದಾರೆ, ಮರ್ಡರ್ ಕೇಸ್ ಬುಕ್ ಮಾಡಬೇಕು, ಆ MLA ಬಂಧನ ಆಗಬೇಕು. ನಾವು ಕೊಟ್ಟ ಪೊಲೀಸ್ ಕಂಪ್ಲೇಂಟ್ FIR ಆಗಿಲ್ಲ, ಅವ್ರು ಕೊಟ್ಟಿದ್ದಾಗಿದೆ. ಕಾಂಗ್ರೆಸ್ನವರೇ ಕೊಲೆಗಾರರು ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ, ಮಹೇಶ್ ತೆಂಗಿನಕಾಯಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಆಗೋಟಿದೆ. ಏನು ಮುಖ್ಯಮಂತ್ರಿ ಏನು ಹೇಳೋದು? ಮುಖ್ಯಮಂತ್ರಿ ಏನು ಪೋಳಿಂಗ್ ಕೇಳಿ ಮಸಾಲ ರೀತಾರ? ಕಾನೂನು ಬೇರೆ, ಮುಖ್ಯಮಂತ್ರಿ ಬೇರೆ. ಕಾನೂನು ಮುಂದೆ ಮುಖ್ಯಮಂತ್ರಿನೂ ಯಾರೂ ಇಲ್ಲ. ಗನ್ ಯಾರ ಕೈಯಲ್ಲಿತ್ತು ಎಲ್ಲ ಪ್ರೂವ್ ಆಗೋಟಿದೆ ಆಲ್ರೆಡಿ. ಯಾಕೆ ಬಂಧಿಸಿಲ್ಲ? ಯಾಕೆ ಅವ್ನು ರಾಜಾರೋಷ ಗುಂಡಾರಿಸ್ಬಿಟ್ಟು ರಾಜಾರೋಷವಾಗಿ ಬರ್ತಾನೆ? ಮರ್ಡರ್ ಕೇಸ್ ಬುಕ್ ಮಾಡಬೇಕು, ಆ MLAನ ಕೂಡಲೇ ಬಂಧಿಸಬೇಕು. ಹೆಂಗೆ ಅವ್ನು ಜನಾರ್ದನ್ ರೆಡ್ಡಿ ಮನೆ ಒಳಗೆ ಹೋಗಿ ಬ್ಯಾನರ್ ಕಟ್ಟೋದು ಎಲ್ಲ ಮಾಡ್ದ? ಬಳ್ಳಾರಿಯ ಗಲಾಟೆ ಫೈರಿಂಗ್ ಪ್ರಕರಣ ಸಂಬಂಧ ಬಳ್ಳಾರಿ ನಗರಕ್ಕೆ ವಿಜಯೇಂದ್ರ ಆಗಮಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಗಲಾಟೆ ವೇಳೆ ಜನಾರ್ದನ್ ರೆಡ್ಡಿ ಬೆಂಬಲಿಗರಾದ 7 ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಈ ಹಿನ್ನೆಲೆ ಗಾಯಾಳು ಆರೋಗ್ಯ ವಿಚಾರಿಸಿದ್ರು. ಈ ವೇಳೆ ವಿಜಯೇಂದ್ರಗೆ ಮಾಜಿ ಸಚಿವ ಶ್ರೀರಾಮುಲು, ಆನಂದ್ ಸಿಂಗ್, ಮಾಜಿ ಶಾಸಕರಾದ ಸೋಮಶೇಖರ್ ರೆಡ್ಡಿ, ಸುರೇಶ್ ಬಾಬು ಸಾಥ್ ಕೊಟ್ಟಿದ್ದಾರೆ. ಈಗ ರಾಜ್ಯದ ಬೆಳವಣಿಗೆಗಳನ್ನು ನೋಡೋಣ. ಹೊಸ ವರ್ಷದ ಮೊದಲ ಸಚಿವ ಸಂಪುಟ ಸಭೆ CM ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆಯಿತು. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ನಡೀತಾ ಇದ್ದು, ಸಭೆಯಲ್ಲಿ DCM DK ಶಿವಕುಮಾರ್ ಸೇರಿದಂತೆ ಸಂಪುಟ ಸಚಿವರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಕೆಲ ಆಡಳಿತಾತ್ಮಕ ವಿಚಾರದ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ಕ್ಯಾಬಿನೆಟ್ನಲ್ಲಿ ಬಳ್ಳಾರಿ ಘರ್ಷಣೆ ಬಗ್ಗೆ ಚರ್ಚೆ ನಡೆಸಲಾಗಿದ್ದು, ಸಣ್ಣ ಪ್ರಕರಣ ದೊಡ್ಡ ಮಟ್ಟಕ್ಕೆ ಹೋಗ್ತಿದೆ, ಪಕ್ಷದ ಕಾರ್ಯಕರ್ತನ ಪ್ರಾಣ ಹೋಗಿದೆ, ಬಿಜೆಪಿಯವರು ಇದನ್ನು ದೊಡ್ಡದು ಮಾಡ್ತಿದ್ದಾರೆ, ಜಮೀರ್ DG ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದೇನೆ, ಪರಿಸ್ಥಿತಿ ಹತೋಟಿಗೆ ತರುವಂತೆ CM ಸೂಚಿಸಿದ್ದೇನೆ ಅಂತ ಹೇಳಿದರು. ಕೋಗಿಲು ಲೇಔಟ್ನಲ್ಲಿ ಮತ್ತೆ ದಾಖಲೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಕಂದಾಯ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ದಾಖಲೆ ಪರಿಶೀಲನೆ ಮಾಡಲಾಯಿತು. ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಮಾಹಿತಿಗಳನ್ನು ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಇನ್ನು RI ನೇತೃತ್ವದಲ್ಲಿ ಮಿಸ್ ಆಗಿದ್ದ ದಾಖಲೆಗಳನ್ನು ಕಲೆ ಹಾಕಲಾಗ್ತಿದೆ. ಈಗಾಗಲೇ ಕೋಗಿಲು ಲೇಔಟ್ನಲ್ಲಿ ಮನೆಗಾಗಿ 250 ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಹೀಗಾಗಿ ಮತ್ತೆ ದಾಖಲೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೋಗಿಲು ಲೇಔಟ್ ಸರ್ಕಾರಿ ಜಾಗ ಒತ್ತುವರಿ ಪ್ರಕರಣ ಸಂಬಂಧ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. ಕೋಗಿಲು ಲೇಔಟ್ನಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಯಾವುದೇ ರೀತಿ ಗಲಾಟೆ ಪ್ರತಿಭಟನೆ ನಡೆಸದಂತೆ ನಿಗಾ ವಹಿಸಲಾಗುತ್ತಿದೆ. ಇನ್ನು ಬೈಯಪ್ಪನಹಳ್ಳಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಫ್ಲಾಟ್ಗಳು ತಲೆ ಎತ್ತಿವೆ. ಇದೇ ಬಿಲ್ಡಿಂಗ್ನಲ್ಲಿ ಕೋಗಿಲು ಲೇಔಟ್ ತೆರವು ಸಂತ್ರಸ್ತರಿಗೆ ಫ್ಲಾಟ್ ನೀಡಲಾಗುತ್ತೆ ಎನ್ನಲಾಗಿದೆ. ಒತ್ತುವರಿದಾರರಿಗೆ ನೀಡೋಕೆ ಹೊರಟಂತಹ ಫ್ಲಾಟ್ನ 90% ಕೆಲಸ ಕಂಪ್ಲೀಟ್ ಆಗಿದ್ದು, ವಿದ್ಯುತ್ ಕನೆಕ್ಷನ್ ನೀಡೋಕೆ ಮಾತ್ರ ಬಾಕಿ ಇದೆ. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಮನೆ ಹಂಚಿಕೆ ವಿಚಾರದ ಬಗ್ಗೆ ಸಚಿವ ಜಮೀರ್ ಅಹಮದ್ ಇವತ್ತು CM ಜೊತೆ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಮನೆಗಳ ಹಂಚಿಕೆ ಪಟ್ಟಿ ಫೈನಲ್ ಮಾಡ್ತಾರೆ. ಸಭೆಯಲ್ಲಿ CM, DCM, ಕೃಷ್ಣ ಬೈರೇಗೌಡರು, BBMP ಅಧಿಕಾರಿಗಳು ಹಾಗೂ ವಸತಿ ಇಲಾಖೆಯ ಅಧಿಕಾರಿಗಳು ಇರ್ತಾರೆ. ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿದ್ದು, ಇದೇ ವಿಚಾರದ ಬಗ್ಗೆ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಕೋಗಿಲು ಲೇಔಟ್ನಲ್ಲಿ ವಲಸಿಗರ ಬಳಿ ಹಣ ಪಡೆದು ನಿವೇಶನ ಹಂಚಲಾಗಿತ್ತು ಅನ್ನುವ ಆರೋಪ ಕೇಳಿಬಂದಿತ್ತು. ಈಗ ವಲಸಿಗರ ಬಳಿ ದುಡ್ಡು ಪಡೆದಿದ್ದ ವಸೀಂ, ಸಚಿವ ಕೃಷ್ಣ ಬೈರೇಗೌಡರ ಜೊತೆಗೆ ಇರುವ ಫೋಟೋಗಳು ವೈರಲ್ ಆಗಿದೆ. ವಲಸಿಗರ ಬಳಿ ಹಣವನ್ನ ಪಡೆದು ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಬಾಂಗ್ಲಾ ನುಸುಳುಕೋರರಿಗೆ ವಸೀಂ ಮನೆ ಹಂಚಿಕೆ ಮಾಡಿದ್ದ ಅನ್ನುವ ಆರೋಪವೂ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಸೀಂ ವಿರುದ್ಧ ಆರೋಪ ಮಾಡಿದ್ರು.
ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಅಸ್ಸಾಂ ಮೂಲದ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಕಾಫಿ ತೋಟದ ಕಾರ್ಮಿಕರ ವೇಷದಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ನೆಲೆಸಿರುವಂತಹ ಅನುಮಾನ ಶುರುವಾಗಿದೆ. ಮೂಡಿಗೆರೆ ಪಟ್ಟಣದ ವಾರದ ಸಂತೆ ಮೇಲೆ ಅಕ್ರಮ ವಲಸಿಗರಿರುವ ಅನುಮಾನದ ಮೇಲೆ ಹಿಂದೂ ಸಂಘಟನೆಗಳು ರೇಡ್ ಮಾಡಿದ್ದಾರೆ. ಹಿಂದೂ ಕಾರ್ಯಕರ್ತರು ಸಂತೆಯಲ್ಲಿದ್ದ ವಲಸಿಗರ ವಿಚಾರಣೆ ಮಾಡಿದರು. ವೇಳೆ ದಾಖಲೆ ತೋರಿಸೋಕೆ ಕೆಲ ಕಾರ್ಮಿಕರು ತಬ್ಬಿಬ್ಬಾದ್ರು. ಫೇಕ್ ಐಡಿ ಕಾರ್ಡ್ ಹೊಂದಿದ್ದಾರೆ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿಗೆ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದಾವಣಗೆರೆ ಮೂಲದ ನಿತಿನ್ ಹಾಗೂ ಚಿಕ್ಕಬಾಣಾವರ ಮೂಲದ ಚಂದ್ರು ಬಂಧಿತರಾಗಿದ್ದು, ಚಂದ್ರು ಆಟೋ ಚಾಲಕನಾಗಿ ಕೆಲಸ ಮಾಡ್ತಿದ್ರೆ, ನಿತಿನ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಇಬ್ಬರನ್ನು ಬಂಧಿಸಿರುವ ಸೈಬರ್ ಕ್ರೈಂ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. 2026ರ ಸಿಇಟಿ ಪರೀಕ್ಷೆಗೆ ಉನ್ನತ ಶಿಕ್ಷಣ ಇಲಾಖೆ ಸಿದ್ಧತೆ ಮಾಡಿಕೊಂಡಿದ್ದು, ಜನವರಿ 17ರಂದು ಸಿಇಟಿ ಅರ್ಜಿ ಬಿಡುಗಡೆ ಆಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಸಿಇಟಿ ಪರೀಕ್ಷೆ ಏಪ್ರಿಲ್ 23 ಮತ್ತು 24ರಂದು ನಡೆಯಲಿದೆ. ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಏಪ್ರಿಲ್ 22ರಂದು ನಡೆಯಲಿದೆ. ಸಿಇಟಿ ದಿಕ್ಸೂಚಿ ಕಿರು ಹೊತ್ತಿಗೆಯನ್ನ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇವತ್ತು ಮಲ್ಲೇಶ್ವರಂನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ರಿಲೀಸ್ ಮಾಡಿದ್ರು. ನೀರಿನ ಬಿಲ್ ಬಾಕಿ ಇದ್ದವರಿಗೆ ಸರ್ಕಾರ ಮತ್ತೊಂದು ಚಾನ್ಸ್ ಕೊಟ್ಟಿದೆ. ಒನ್ ಟೈಮ್ ಸೆಟಲ್ಮೆಂಟ್ಗೆ ಸರ್ಕಾರ ಸಮ್ಮತಿ ಕೊಟ್ಟಿದೆ. ಈಗಾಗಲೇ ಜಲಮಂಡಳಿಯಲ್ಲಿ ಹಲವರು ಬಾಕಿ ಬಿಲ್ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ನಾಗರಿಕರು ಬಾಕಿ ಇರೋ ನೀರಿನ ಬಿಲ್ ಅನ್ನ ಅಸಲಿ ಮೊತ್ತವನ್ನು ಏಕಕಾಲದಲ್ಲಿ ಪಾವತಿಸಿದ್ರೆ ದಂಡದಿಂದ ಮುಕ್ತಿ ಪಡೆಯುತ್ತೀರಿ. ಬಡ್ಡಿ ಮತ್ತು ದಂಡದ ಮೊತ್ತ 100% ಮನ್ನಾ ಆಗಲಿದೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪೋಸ್ಟ್ ಹಾಕಿದ್ದು, BWSSB ವೆಬ್ಸೈಟ್ ಮೂಲಕ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಇದ್ದು, ಜನವರಿಯಿಂದ ಮಾರ್ಚ್ವರೆಗೆ ಮಾತ್ರ ಈ ಅವಕಾಶ ಇರಲಿದೆ ಅಂತ ತಿಳಿಸಿದ್ದಾರೆ. 60 ಲಕ್ಷ ಮೌಲ್ಯದ ಮೆಕ್ಕೆಜೋಳ ಬೆಂಕಿಗೆ ಆಹುತಿಯಾಗಿರೋ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮದಲ್ಲಿ ನಡೆದಿದೆ. ಗಣೇಶ್ ಮತ್ತು ಗೋಪಿ ಚೌಹಾಣ್ ಸಹೋದರರು ಬೆಳೆದಿದ್ದ ಮೆಕ್ಕೆಜೋಳಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಸುಮಾರು 100 ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿತ್ತು. ಆದರೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಮೆಕ್ಕೆಜೋಳ ಸುಟ್ಟು ಭಸ್ಮ ಆಗಿದೆ. ಈ ವೇಳೆ ಸುತ್ತ ಹೋಗ್ತಿದ್ದಂತಹ ಮೆಕ್ಕೆಜೋಳಕ್ಕೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸೋಕೆ ರೈತ ಮುಂದಾಗಿದ್ರು. ಗ್ರಾಮಸ್ಥರು ರೈತನನ್ನ ರಕ್ಷಣೆ ಮಾಡಿದ್ದಾರೆ. ಈಗ ಕ್ರೈಮ್ ಲೋಕದ ಸುದ್ದಿ ನೋಡೋಣ. ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ವ್ಯಕ್ತಿಯೊಬ್ಬ ಗನ್ ಲೋಡ್ ಮಾಡುವ ವಿಡಿಯೋ ವೈರಲ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ವಿಜಯ್ ಅನ್ನುವ ವ್ಯಕ್ತಿ ಬೆಡ್ರೂಮ್ ಒಂದರಲ್ಲಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ವಿಡಿಯೋ ಮಾಡಿದ್ದಾನೆ. ಬಳಿಕ ವಿಡಿಯೋ ಹಾಗೂ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾನೆ. ಲೈಸೆನ್ಸ್ ಗನ್ ಇದ್ರೂ ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಗನ್ ಅಸಲಿಯೋ ನಕಲಿಯೋ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಜಾಲಿ ಆಗಿರೋ ಬಗ್ಗೆ ವರದಿಯಾಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಕೆಲವು ವಿಡಿಯೋಗಳು ವೈರಲ್ ಆಗಿತ್ತು. ಈ ಬಗ್ಗೆ ತನಿಖೆಗೆ ಡಿಜಿಪಿ ಅಲೋಕ್ ಕುಮಾರ್ ಆದೇಶಿಸಿದ್ರು. ಅಲೋಕ್ ಕುಮಾರ್ ಆದೇಶದಂತೆ ತನಿಖೆಗಾಗಿ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಹೆಚ್ಚುವರಿ ಮಹಾನಿರೀಕ್ಷಕ PV ಆನಂದ್ ರೆಡ್ಡಿ ನೇತೃತ್ವದ ತಂಡ ಆಗಮಿಸಿ ಪರಿಶೀಲನೆ ನಡೆಸಿತು. ಇನ್ನು ನಾಳೆ ಸ್ವತಃ ಅಲೋಕ್ ಕುಮಾರ್ ಅವರೇ ಕಲಬುರಗಿ ಜೈಲಿಗೆ ಭೇಟಿ ನೀಡಲಿದ್ದಾರೆ ಎನ್ನಲಾಗಿದೆ. ಆಂಟಿ ಪ್ರೀತಿಸಿ ಅಂತ ಹೇಳಿ ಆಂಟಿಯನ್ನ ಮೀಟ್ ಮಾಡೋಕೆ ಹೋಗಿದ್ದಂತಹ ಯುವಕನಿಗೆ ಗೂಸಾ ಬಿದ್ದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಹೊರವಲಯದಲ್ಲಿ ಘಟನೆ ಆಗಿದೆ. ಯಕ್ಷಂಬ ಮೂಲದ ಅಕ್ಷಯ್ ಕಲಘಟಗಿ ಮೇಲೆ ಹಲ್ಲೆ ನಡೆದಿದೆ. ಕಳೆದ 4 ವರ್ಷಗಳಿಂದ ಆಂಟಿ ಜೊತೆ ಅಕ್ಷಯ್ ಸಂಪರ್ಕ ಹೊಂದಿದ್ದಂತೆ. 3 ಮಕ್ಕಳ ತಾಯಿ ಜೊತೆ ಅಕ್ಷಯ್ಗೆ ಸಂಪರ್ಕ ಇತ್ತಂತೆ. ನಿನ್ನೆ ರಾತ್ರಿ ಮೀಟ್ ಮಾಡಬೇಕು ಬಾ ಅಂತ ಆಂಟಿ ಕರೆದಿದ್ದಾಳೆ. ಆಂಟಿಯನ್ನ ಮೀಟ್ ಮಾಡಕ್ಕೆ ಹೊರಟಿದ್ದ ಅಕ್ಷಯ್ನನ್ನ ದಾರಿ ಮಧ್ಯೆ ತಡೆದ ಆಂಟಿ ಗಂಡ ಹಾಗೂ ಸಹೋದರರು ಹಿಗ್ಗಾಮುಗ್ಗಾ ಹಲ್ಲೆ ನಡೆಸಿದ್ದಾರೆ. ಗಾಯಗೊಂಡಿರುವ ಅಕ್ಷಯ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ. ದೇಶ ಸುದ್ದಿ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾಕಿಸ್ತಾನದ ವಿರುದ್ಧ ಗುಡುಗಿದ್ದಾರೆ. ಭಯೋತ್ಪಾದನೆಯನ್ನ ಬೆಂಬಲಿಸುವುದನ್ನು ಮುಂದುವರಿಸುವ ಕೆಟ್ಟ ನೆರೆಹೊರೆಯವರು ಅಂತ ಪಾಕಿಸ್ತಾನವನ್ನ ಟೀಕಿಸಿದ್ದಾರೆ. ಐಐಟಿ ಮದ್ರಾಸಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಎಸ್ ಜೈಶಂಕರ್, ಭಾರತವು ತನ್ನ ಭದ್ರತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಭಯೋತ್ಪಾದನೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದರ ಕುರಿತು ಹೊರಗಿನ ದೇಶದ ಸಲಹೆಯನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ದಾರೆ. ದೇಶದ ಅತ್ಯಂತ ಸ್ವಚ್ಛ ನಗರಿ ಎಂಬ ಹೆಗ್ಗಳಿಕೆಯ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ ಈವರೆಗೆ 9 ಮಂದಿ ಸಾವನ್ನಪ್ಪಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಭಗೀರಥಪುರ ಪ್ರದೇಶದಲ್ಲಿ ಈ ದುರಂತ ಸಂಭವಿಸಿದ್ದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ.
ಮಧ್ಯಪ್ರದೇಶದ ಕಾರ್ಗೋನ್ ಜಿಲ್ಲೆಯ ನರ್ಮದಾ ನದಿಯ ದಡದಲ್ಲಿ ಆಹಾರ ವಿಷದಿಂದಾಗಿ 200 ಗಿಳಿಗಳು ಸಾವನ್ನಪ್ಪಿವೆ. ಕಿಡಿಗೇಡಿಗಳು ವಿಷಪ್ರಾಶನ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬದ್ವಾ ಪ್ರದೇಶದ ನದಿ ದಂಡೆಯಲ್ಲಿರೋ ಜಲಚರ ಸೇತುವೆ ಬಳಿ ಕಳೆದ 4 ದಿನಗಳಲ್ಲಿ ಈ ಗಿಳಿಗಳ ಮೃತದೇಹ ಪತ್ತೆಯಾಗಿದ್ದು, ಶಂಕಿತ ಹಕ್ಕಿಜ್ವರದ ಭಯದ ನಂತರ ಈ ಸಾವುಗಳು ಭೀಕರತೆಯನ್ನು ಉಂಟು ಮಾಡಿತ್ತು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ವರದಿಯಲ್ಲಿ ಹಕ್ಕಿಜ್ವರದ ಸೋಂಕು ಕಂಡುಬಂದಿರುವುದಿಲ್ಲ. ಜಮ್ಮು ಕಾಶ್ಮೀರದ ಶ್ರೀನಗರ ಬಾರಾಮುಲ್ಲಾ ಉರಿ ಹೆದ್ದಾರಿಯಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಈ ಭಯಾನಕ ಕ್ಷಣ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದ್ದು, ಹೈವೇಗೆ ದೊಡ್ಡ ಪರ್ವತದ ಅರ್ಧ ಭಾಗ ಉರುಳಿ ಬಿದ್ದಿದ್ದು ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ವಾಹನ ಸವಾರರು ಪ್ರಾಣ ಉಳಿಸಿಕೊಳ್ಳೋಕೆ ಪರದಾಡಿದ್ರು. ಈ ಘಟನೆಯಿಂದ ಜನಪ್ರಿಯ ಪ್ರವಾಸಿ ಕೇಂದ್ರಗಳಾದ ಗುಲ್ಮಾರ್ಗ್, ಪಹಲ್ಗಾಮ್ ಮತ್ತು ಸೋನ್ಮಾರ್ಗ್ ಸೇರಿದಂತೆ ಎತ್ತರದ ಪ್ರದೇಶಗಳತ್ತ ಸಾಗ್ತಿದ್ದ ಪ್ರವಾಸಿಗರು ಮುಂದೆ ಹೋಗೋಕೆ ಸಾಧ್ಯವಾಗಲಿಲ್ಲ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ವಿರುದ್ಧ ಭಾರತದಲ್ಲಿ ಖಂಡನೆ ವ್ಯಕ್ತವಾಗುತ್ತಿದೆ. ಬಾಂಗ್ಲಾದೇಶದ ವಿರುದ್ಧ ಭಾರತದ ವಿವಿಧ ಸ್ಥಳಗಳಲ್ಲಿ ಪ್ರತಿಭಟನೆಗಳು ನಡೆದಿವೆ. ಈ ಮಧ್ಯೆ ಬಾಲಿವುಡ್ ನಟ ಶಾರುಖ್ ಖಾನ್ ಒಡೆತನದ ಕೋಲ್ಕತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ಈ ವರ್ಷ ಬಾಂಗ್ಲಾದೇಶದ ವೇಗಿ ಮುಸ್ತಾಫಿಜುರ್ ರೆಹಮಾನ್ರನ್ನ 9.20 ಕೋಟಿ ತಂಡಕ್ಕೆ ಸೇರಿಸಿಕೊಂಡಿದೆ. ಮುಸ್ತಾಫಿಜುರ್ ಅವರನ್ನ ತಂಡದಿಂದ ತೆಗೆದುಹಾಕಬೇಕು ಅಂತ ಠಾಕ್ರೆ ಬಣದ ಶಿವಸೇನೆ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ಶಿವಸೇನೆ ವಕ್ತಾರ ಆನಂದ್ ದುಬೆ ಸೇರಿದಂತೆ ಹಲವು ನಾಯಕರು ವಿರೋಧಿಸಿದ್ದಾರೆ. ಹರಿಯಾಣದ ಫರೀದಾಬಾದ್ನಲ್ಲಿ ಹೈವೇಯಲ್ಲಿ ಮಹಿಳೆಯರು ಅಪಾಯಕಾರಿ ಸ್ಟಂಟ್ ಮಾಡಿದ್ದಾರೆ. ಮಹಿಳೆಯರ ಗುಂಪೊಂದು ಮಂಜು ಕವಿದ ರಸ್ತೆಯಲ್ಲಿ ಚಲಿಸುವ ಕಾರಿನ ಕಿಟಕಿಗಳಿಂದ ಹೊರಗೆ ಒರಗಿಕೊಂಡು ಅಪಾಯಕಾರಿ ಸಾಹಸವನ್ನು ಪ್ರದರ್ಶಿಸಿದ್ದಾರೆ. ಕಾರಿನ ಸನ್ರೂಫ್ನಿಂದ ನೇತಾಡಿ ಹುಚ್ಚಾಟವಾಡಿದ್ದಾರೆ. ಮಹಿಳೆಯರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಹುಚ್ಚಾಟವಾಡಿದ ಮಹಿಳೆಯರನ್ನು ಅರೆಸ್ಟ್ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಬಲೂಚಿಸ್ತಾನದ ಪ್ರಮುಖ ನಾಯಕ ಮತ್ತು ಮಾನವ ಹಕ್ಕುಗಳ ಕಾರ್ಯಕರ್ತ ಮೀರ್ ಯಾರ್ ಬಲೂಚ್ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಚೀನಾ ಪಾಕಿಸ್ತಾನದ ಮೈತ್ರಿ ಇನ್ನಷ್ಟು ಆಳವಾಗ್ತಾ ಇರುವ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಚೀನಾ ತನ್ನ ಮಿಲಿಟರಿ ಪಡೆಗಳನ್ನು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದಲ್ಲಿ ನಿಯೋಜಿಸಬಹುದು ಅಂತಾನೂ ಹೇಳಿದ್ದಾರೆ. ಬಲೂಚಿಸ್ತಾನ್ ಪಾಕಿಸ್ತಾನದ ನಿಯಂತ್ರಣದಲ್ಲಿ ದಶಕಗಳಿಂದ ದಬ್ಬಾಳಿಕೆಯ ಕುರಿತು ಉಲ್ಲೇಖಿಸಲಾಗಿದೆ.